ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಉತ್ಪತ್ತಿ ಪ್ರಕರಣದಲ್ಲಿ ಸಿಂಧು ರಾಷ್ಟ್ರ ವರ್ಣನವೆಂಬ 51ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಕೆಲವು ಸರ್ಗಗಳಿಂದ ವಸಿಷ್ಠರು ಶ್ರೀರಾಮನಿಗೆ ವಿದೂರಥ ಹಾಗೂ ಸಿಂಧುರಾಜ ಇವರ ನಡುವೆ ನಡೆಯುತ್ತಿದ್ದ ಯುದ್ಧವನ್ನು ವಿವರಿಸುತ್ತಿದ್ದರು. ಆ ಯುದ್ಧದಲ್ಲಿ ಅವರಿಬ್ಬರೂ ಹೋರಾಡುತ್ತಿರುವಾಗಲೇ ಪರಸ್ಪರರ ರಥಗಳು ನಾಶವಾಗಿ ಅವರು ಹೊಸ ರಥಗಳನ್ನು ಏರುತ್ತಾರೆ. ಅದೇ ಸಮಯದಲ್ಲಿ ಸಿಂಧುರಾಜನ ಖಡ್ಗ ಪ್ರಹಾರಕ್ಕೆ ಬಲಿಯಾಗಿ ವಿದೂರಥನ ಕತ್ತಿನಲ್ಲಿ ಆಳವಾದ ಗಾಯವಾಗುತ್ತದೆ. ಮರಣೋನ್ಮುಖನಾಗಿದ್ದ ವಿದೂರಥನನ್ನು ಅವನ ಕಡೆಯವರು ದೇವಿಯರು ಅಂದರೆ ಲೀಲಾದೇವಿ, ಸರಸ್ವತಿ ದೇವಿಯ ಇದ್ದ ಕಡೆಗೆ ಆತನನ್ನು ಕರೆದುಕೊಂಡು ಬರುತ್ತಾರೆ. ಮುಂದುವರೆದು ವಸಿಷ್ಠರು ಹೇಳುತ್ತಿರುವರು, ರಾಜನು ಹತನಾದನು, ಪ್ರತಿರಾಜನಿಂದ ಯುದ್ಧದಲ್ಲಿ ನಮ್ಮ ರಾಜನು ಹತನಾದನು ಎಂದು ಎಲ್ಲೆಲ್ಲಿಯೂ ಶಬ್ದವು ಹುಟ್ಟಲು ರಾಜ್ಯವೆಲ್ಲವೂ ಭಯದಿಂದ ಕಳವಳಗೊಂಡಿತು. ಪಾತ್ರೆ ಪದಾರ್ಥಗಳನ್ನು ತುಂಬಿಕೊಂಡು ಗಾಡಿಗಳು ಓಡಿದವು. ಹೆಂಗಸರೆಲ್ಲರೂ ಹೋ ಎಂದು ಅತ್ತರು. ನಾಗರಿಕರು ದುರ್ಗಮ ಪ್ರಾಂತಗಳನ್ನು ಸೇರಿಕೊಂಡರು. ಅಳುತ್ತಾ ಓಡಿ ಹೋಗುತ್ತಿರುವ ಹೆಂಗಸರನ್ನು ದಾರಿಯಲ್ಲೇ ಹೊತ್ತುಕೊಂಡು ಹೋಗುವ ಒಬ್ಬರನ್ನೊಬ್ಬರು ಕೊಳ್ಳೆ ಹೊಡೆಯಲು ಕಾದಿರುವ ತುಂಟರಿಂದ ಎಲ್ಲರಿಗೂ ಮಹಾಭಯವು ಪ್ರಾಪ್ತವಾಯಿತು. ಪರರಾಷ್ಟ್ರಗಳಿಂದ ಬಂದ ಜನಗಳ ಗುಂಪುಗಳು ಉಲ್ಲಾಸವಾಗಿ ಕೋಲಾಹಲವಾಗಿ, ಅಂದರೆ ಆ ಶತ್ರು ರಾಷ್ಟ್ರದಿಂದ ಬಂದ ಜನಗಳ ಗುಂಪು ಉಲ್ಲಾಸವಾಗಿ ಕೋಲಾಹಲವಾಗಿ ಕುಣಿಯುತ್ತಿದ್ದವು. ನಿಲ್ಲುವುದಕ್ಕೆ ನೆಲೆಯಿಲ್ಲದೆ ಆನೆ ಕುದುರೆಗಳು ಓಡಾಡುತ್ತಾ ಜನರನ್ನು ಘಾತಿಸುತ್ತಿದ್ದವು. ಥಟಾರನೆ ಭಂಡಾರಗಳ ಬಾಗಿಲುಗಳನ್ನು ಒಡೆದು ಅಲ್ಲಿದ್ದ ಕಾವಲುಗಾರರನ್ನು ಸೋಲಿಸಿ ಉದ್ಭಟರು ಅಲ್ಲಿನ ರೇಷ್ಮೆಯ ವಸ್ತ್ರಗಳನ್ನು ಲೂಟಿ ಮಾಡುತ್ತಿದ್ದರು. ಕಿರುಗತ್ತಿಗಳಿಂದ ಅಂತಃಪುರಾಂಗನೆಯರ ಮೃತದೇಹಗಳನ್ನು ಬಗೆಯುವ ಚಂಡಾಲ ಶೊಪಚರ ಗುಂಪು ಅಂತಃಪುರವನ್ನು ಹೊಕ್ಕು ಅಲ್ಲಿ ನೆಲೆಸಿತು. ಮನೆಗಳನ್ನು ನುಗ್ಗಿ ಪಾಮರರು ತಿಂಡಿ ಮೊದಲಾದವುಗಳನ್ನು ಹೊತ್ತುಕೊಂಡು ಬಂದು ತಿನ್ನುತ್ತಿದ್ದರು. ಚಿನ್ನದ ಒಡವೆಗಳನ್ನು ಧರಿಸಿದ ಮಕ್ಕಳು ಸೈನಿಕರ ಕಾಲಿಗೆ ಸಿಕ್ಕಿ ಅಳುತ್ತಿದ್ದವು. ಅಂತಃಪುರಾಂಗನೆಯರನ್ನು ಜುಟ್ಟು ಹಿಡಿದು ಎಳೆದುಕೊಂಡು ಹೋಗುತ್ತಿದ್ದ ಯಾರೋ ತರುಣರು, ಕದ್ದ ರತ್ನಗಳನ್ನು ಬೀದಿಯಲ್ಲಿ ಕೆಡವಿಕೊಂಡು ಹೋಗುತ್ತಿರುವ ಕಳ್ಳರು, ಕುದುರೆ ಆನೆಗಳನ್ನು ನೋಡಿಕೊಳ್ಳುತ್ತಿರುವ ಸಾಮಂತರು, ರಾಜ್ಯಾಭಿಷೇಕದ ಸಂಬಂಧವಾಗಿ ಆಜ್ಞೆ ಮಾಡುತ್ತಿರುವ ಮಂತ್ರಿಗಳು, ರಾಜಧಾನಿಯನ್ನು ಪುನರ್ನಿರ್ಮಾಣ ಮಾಡುತ್ತಿರುವ ಸ್ಥಪತೀಶ್ವರರು, ಗವಾಕ್ಷಗಳನ್ನು ಹತ್ತಿ ಇಳಿಯ ಬೀಳುತ್ತಿರುವ ರಾಜವಲ್ಲಭರು, ನೂರಾರು ಸಲ ಜಯಶಬ್ದಗಳನ್ನು ಉದ್ಘೋಷಿಸುತ್ತಿರುವ ಸಿಂಧುರಾಜನ ಪರಿವಾರದವರು, ರಾಜ್ಯ ಸ್ಥಿತಿ ರಕ್ಷಣೆಗಾಗಿ ಸಿಂಧುರಾಜನಿಂದ ಸ್ಥಾಪಿತರಾಗಿರುವ ಅವನ ಕಡೆಯ ನೂರಾರು ಅಧಿಕಾರಿಗಳು, ಗ್ರಾಮಾಂತರಗಳಲ್ಲಿ ಬಿದ್ದು ಓಡಿ ಹೋಗುತ್ತಿದ್ದು ರಾಜಾಧಿಕಾರಿಗಳ ಕೈಗೆ ಸಿಕ್ಕಿರುವ ಪೂರ್ವ ರಾಜನ ಅಂದರೆ ವಿದೂರಥನ ರಾಜವಲ್ಲಭರು, ನಗರ ಗ್ರಾಮಗಳನ್ನೆಲ್ಲ ಲೂಟಿ ಮಾಡುತ್ತಿರುವ ಪರದೇಶಿಗಳು ಅಂದರೆ ಶತ್ರುವಿನ ಸೈನಿಕರು, ಕದಿಯುವುದಕ್ಕೆಂದು ಮಾರ್ಗಗಳನ್ನು ಕಟ್ಟಿರುವ ಚೋರರ ಗುಂಪುಗಳು, ಮಹಾನುಭಾವನಾದ ವಿದೂರಥನು ಮೃತನಾದನೆಂದು ಮಂಕಾಗಿರುವ ದಿನಗಳು, ಬಂಧುಗಳು ಮೃತರಾದರೆಂದು ಅಳುತ್ತಿರುವವರು, ನಿಂತು ಹೋಗಿರುವ ತೂರ್ಯ ರವಗಳು, ಕೈಯಲ್ಲಿ ಹಿಡಿದುಕೊಳ್ಳಬಹುದಾದಷ್ಟು ಘನವಾಗಿರುವ ಗಜಾಶ್ವ ರಥಶಬ್ದಗಳು ತುಂಬಿದ್ದವು. ಸಿಂಧುರಾಜನು ಏಕಛತ್ರ ಭೂಮಂಡಲಾಧಿಪತಿಯಾಗಿ ಮೆರೆಯುತ್ತಿರುವನು ಎಂದು ಭೇರಿಗಳು ಊರೂರಿನಲ್ಲಿಯೂ ಬೇಕಾದ ಹಾಗೆ ಮೊಳಗಿದವು. ಸಿಂಧುರಾಜನು ಪ್ರಳಯಾನಂತರದಲ್ಲಿ ಪ್ರಜೆಗಳನ್ನು ಸೃಷ್ಟಿ ಮಾಡಲು ಬರುವ ಹೊಸ ಮನುವಿನಂತೆ ಗರ್ವೋದ್ಧತನಾಗಿ ರಾಜಧಾನಿಯನ್ನು ಪ್ರವೇಶಿಸಿದನು. ರತ್ನ ಪ್ರವಾಹಗಳು ಸಮುದ್ರಕ್ಕೆ ಬರುವಂತೆ ಆ ಸಿಂಧುರಾಜನ ಪುರಕ್ಕೆ 10 ದಿಕ್ಕುಗಳಿಂದಲೂ ಕಾಣಿಕೆಗಳು ಆನೆ ಕುದುರೆಗಳ ರೂಪವಾಗಿ ಬಂದು ಒಳಕ್ಕೆ ಬರಲು ಕಾದಿದ್ದವು. ಮಂತ್ರಿಗಳು ದಿಕ್ಕಿಗೂ ರಾಜ ನಿಬಂಧಗಳನ್ನು, ರಾಜ ಚಿಹ್ನೆಗಳನ್ನು, ರಾಜಶಾಸನಗಳನ್ನು ಒಂದು ಕ್ಷಣದೊಳಗಾಗಿ ಹಂಚಿ ದೇಶವನ್ನು ವ್ಯವಸ್ಥೆಗೊಳಿಸಿದರು. ಬಹುಬೇಗನೆ ದೇಶದಲ್ಲಿಯೂ ಪುರದಲ್ಲಿಯೂ ಜೀವಿತ ಮರಣ ಮಾನ ಸಂಬಂಧವಾದ ನಿಯಮವು ನೆಲೆಯಾಯಿತು. ಬಿರುಗಾಳಿಗಳು ನಿಲ್ಲುತ್ತಲೂ ಪದಾರ್ಥಗಳು ಹಾರಾಡುವುದು ನಿಲ್ಲುವುದು ಹೇಗೋ ಹಾಗೆ ದೇಶೋಪಪ್ಲವಗಳ ಹಾರಾಟವೆಲ್ಲ ಒಂದೇ ನಿಮಿಷದಲ್ಲಿ ನಿಂತು ಹೋಯಿತು. 10 ದಿಕ್ಕುಗಳಲ್ಲಿಯೂ ದೇಶವು ಕಡತಕ್ಕೆ ಸಿಕ್ಕಿ ಕ್ಷುಬ್ಧವಾಗಿದ್ದ ಕ್ಷೀರ ಸಮುದ್ರವು ಮಂದರವನ್ನು ತೆಗೆಯುತ್ತಲೂ ಶಾಂತವಾಗುವ ಹಾಗೆ ಸೌಮ್ಯತೆಯನ್ನು ಹೊಂದಿತು. ಸೈಂಧವಿಯರ ಮುಖಕಮಲಗಳ ದುಂಬಿಗಳೆಂಬಂತಿರುವ ಮುಂಗುರುಳುಗಳನ್ನು ಅಲ್ಲಾಡಿಸುತ್ತಾ ಅವರ ಮುಖದ ಬೆವರ ಹನಿಗಳ ಭಾರದಿಂದ ಮಂದವಾಗಿರುವ ಗಾಳಿಗಳು ದೇಶದಲ್ಲಿದ್ದ ಆಶಿವ ಅಂದರೆ ಅಮಂಗಳಕರವಾದ ಗುಣಗಳನ್ನೆಲ್ಲ ಒಂದೇ ಕ್ಷಣದಲ್ಲಿಯೇ ಗುಡಿಸಿ ಹಾಕುವಂತೆ ಬೀಸಿದವು. ಇಂತಿದು ಆರ್ಷವೂ ವಾಲ್ಮೀಕಿ ಪ್ರೋಕ್ತವೂ ಆದ
ಶ್ರೀ ವಾಸಿಷ್ಠ ರಾಮಾಯಣದ ಉತ್ಪತ್ತಿ ಪ್ರಕರಣದಲ್ಲಿ ಸಿಂಧುರಾಷ್ಟ್ರ ವರ್ಣನೆ ಎಂಬ 51ನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.